ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಆಟಮ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. KCETಲಿ ಯಾವ ಥರದ ಕ್ವಶನ್ ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಆಟಮ್ಸ್ ಚಾಪ್ಟರ್ನ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ದಿಸ್ ಇಸ್ ದ ಫಸ್ಟ್ ಪಾರ್ಟ್. ಫಸ್ಟ್ ಪಾರ್ಟಲ್ಲಿ ಬರೀ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆ್ಯಂಡ್ ಬೋರ್ ಅಟಾಮಿಕ್ ಮಾಡೆಲ್. ಇದ್ರ ಮೇಲೆ ಮಾತ್ರ ಕ್ವಶನ್ನ ತಗೊಂಡು MCQsನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ಏನು ಮಾಡ್ತೀನಿ ಅಂದರೆ ಐ ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ಸ್ಪೆಕ್ಟ್ರಲ್ ಲೈನ್ಸ್. ಸೊ ಇದೆರಡೇ ವಿಡಿಯೋ ನೋಡಿದ್ರೆ ನಿಮಗೆ ಆಟಮ್ಸ್ ಮೇಲೆ ಯಾವ್ಯಾವ ಥರದ ಕ್ವಶನ್ ಬರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆನ್ ಅ ನ್ಯಾರೋ ಆಕ್ಸಿಲರೇಟೆಡ್ ಬೀಮ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಇಸ್ ಅಲೋಡ್ ಟು ಫಾಲ್ ಆನ್ ಅ thin gold foil, most of the alpha particles pass straight through the foil or suffer only small deflection. This is because ಅಂದರೆ alpha scattering experiment ಅಲ್ಲಿ alpha particles are targeted towards a target ಆ್ಯಂಡ್ ಈ ಟಾರ್ಗೆಟ್ಗೆ ಹಿಟ್ ಆದಮೇಲೆ ಈ ಆಲ್ಫಾ ಪಾರ್ಟಿಕಲ್ಲು ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ಸ್ ವಿಲ್ ಮೂವ್ ಅನ್ಡಿವಿಯೇಟೆಡ್. ಇದು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಗೊತ್ತಿದ್ರೆ ದೇ ಸೇ ದಟ್ ಯಾಕೆಂದರೆ ಮೋಸ್ಟ್ ಆಫ್ ದ ಆಟಮ್ ಇಸ್ ಫ್ರೀ ಸ್ಪೇಸ್ ಅಂತ ಏನಲ್ಲಿ ಕನ್ಕ್ಲೂಷನ್ ತಗೊಳ್ತಾರಲ್ಲ, ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆಲ್ಫಾ ಪಾರ್ಟಿಕಲ್ ಇಸ್ ಮೂವಿಂಗ್ ಅನ್ಡಿವಿಯೇಟೆಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ನೋಡಿ, ಮೋಸ್ಟ್ ಆಫ್ ದ ಸ್ಪೇಸ್ ವಿತ್ ಇನ್ ದ ಆಟಮ್ ಇಸ್ ಎಂಪ್ಟಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. The existence of positively charged nucleus in an atom was first established by. ಸೊ ನ್ಯೂಕ್ಲಿಯಸ್ ಅಂತ ಒಂದು ಪಾಸಿಟಿವ್ ಚಾರ್ಜ್ಡ್ ಬಾಡಿ ಇದೆ ಅಂತ ಫಸ್ಟ್ ಹೇಳಿದ್ದು ಎಕ್ಸ್ಪೆರಿಮೆಂಟ್ ಯಾವುದು ಅಂತ ಅವ್ರ ಕ್ವಶನ್ನು. ಸೊ ನಮಗೆ ನೋಡಿ ಆರ್ಡ್ರಲ್ಲಿ ಬನ್ನಿ, ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಫಸ್ಟು, ಥಾಮ್ಸನ್ ಅಟಾಮಿಕ್ ಮಾಡೆಲು, ಸೆಕೆಂಡ್ ಬರೋದೆ ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಆ್ಯಂಡ್ ಆಮೇಲೆ ಬರೋದು ಬೋರ್ಸ್ ಅಟಾಮಿಕ್ ಮಾಡೆಲ್. ಸೊ ಫಸ್ಟು ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದ್ಯಾರು? ಇಟ್ ಇಸ್ ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲ್. ರೂಥರ್ಫೋರ್ಡು ಯಾವ ಎಕ್ಸ್ಪೆರಿಮೆಂಟ್ ಬೇಸಿಸಲ್ಲಿ ಅದನ್ನು ಹೇಳಿದ್ರು? ಇಟ್ ಇಸ್ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಆಪ್ಷನ್ ಡಿ ಮಿಸ್ ಆಗಿದೆ. ಸೊ ಆಪ್ಷನ್ ಡಿ ಏನೋ ಒಂದು ಕೊಟ್ಟಿರ್ತಾರೆ, ಲೈಕ್ ಥಾಮ್ಸನ್ ಮಾಡೆಲ್ ಅಂತ ಏನೋ ಒಂದು ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಸೊ ಇಟ್ ಇಸ್ ದ ರೂಥರ್ಫೋರ್ಡ್ experimentally determined that there is a centrally charged thing called as nucleus in an atom. Next question anna nodana. The thickness of thin gold foil used in the Giger-Marsden experiment of alpha particles scattering was of the order of. ನೋಡಿ, ಗಿಗರ್-ಮಾರ್ಸ್ಡನ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಂದರೂ ಒಂದೇ, ರೂಥರ್ಫೋರ್ಡ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಅಂದರೂ ಒಂದೇ. ಇಲ್ಲಿ the thickness of the gold foil that they have used is of the order of 10⁻⁻7 meters. Next question anna nodana. An elementary particle of mass small m and charge plus e is projected with a velocity small v at a much more massive particle of charge ze, where z is greater than 0. What is the closest possible approach of the incident particle? ನೀವು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಒಂದು ಡಿರೈವೇಷನ್ನು ಆ್ಯಕ್ಚುಲಿ ಸೆಕೆಂಡ್ PUCಲಿ ಇದೆ, ಬಟ್ ನಿಮಗೆ ಅದು ಥಿಯರಿಲಿ ಕೇಳಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಮಾಡದೇ ಇರ್ಬೋದು. ಸೊ ಒಂದು ಆಲ್ಫಾ ಪಾರ್ಟಿಕಲ್ ಇದೆ ಅಂದ್ಕೊಳ್ಳಿ, ಅವ್ರೇನಂತ ಕೊಟ್ಟಿದ್ದಾರೆ, ದಿಸ್ ಆಲ್ಫಾ ಪಾರ್ಟಿಕಲ್ ಇಸ್ ಹ್ಯಾವಿಂಗ್ ಅ ಮಾಸ್ ಆಫ್ ಸ್ಮಾಲ್ m, charge of plus e, moving with a velocity small v towards a bigger nuclei of ಚಾರ್ಜ್ ZE ಆ್ಯಂಡ್ ಮಾಸ್ m ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದರೆ ಈ ಆಲ್ಫಾ ಪಾರ್ಟಿಕಲ್ಲು ರೀಟ್ರೇಸಸ್ ಇಟ್ಸ್ ಪಾತ್ ಅಥವಾ ಡಿಫ್ಲೆಕ್ಷನ್ ಆಗೋಕ್ಕಿಂತ ಮುಂಚೆ ಎಷ್ಟು ಡಿಸ್ಟೆನ್ಸು ಕವರ್ ಮಾಡಿತ್ತು ಅಂತ ಆ್ಯಕ್ಚುಲಿ ಕ್ವಶನ್ನು. ಓಕೆನಾ? ಸೊ ಇದು ಚಾರ್ಜ್ ಆಗಿರೋದ್ರಿಂದ ಇದು ಚಾರ್ಜು ದೇರ್ ವಿಲ್ ಬಿ ಅ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಟ್ ಸಮ್ ಪಾಯಿಂಟ್ ಅಟ್ ಅ ಡಿಸ್ಟೆನ್ಸ್ ಆಫ್ r0. ಸೊ ದೇರ್ ವಿಲ್ ಬಿ ಅ ಪೊಟೆನ್ಷಿಯಲ್ ಎನರ್ಜಿ. ಸಿನ್ಸ್ ದಿಸ್ ಆಲ್ಫಾ ಪಾರ್ಟಿಕಲ್ ಇಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ v, ಇಟ್ ವಿಲ್ ಹ್ಯಾವ್ ಅ ಕೈನೆಟಿಕ್ ಎನರ್ಜಿ. ಸೊ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ಗೆ ಜಸ್ಟ್ ಯು ಶುಡ್ ನೋ ದಟ್ kinetic energy of the alpha particle will be equal to the potential energy at the point at a distance of r0 due to the charge of this nucleus and the charge of this alpha particle ಅಂತ ಗೊತ್ತಿದ್ರೆ ಆಗೋಯ್ತು. ಸೊ ಕೈನೆಟಿಕ್ ಎನರ್ಜಿಗೆ ಈಕ್ವೇಷನ್ ಏನು? ಹಾಫ್ mv². ಸೊ ಪೊಟೆನ್ಷಿಯಲ್ ಎನರ್ಜಿಗೆ ಈಕ್ವೇಷನ್ ಏನು? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇಟ್ ಇಸ್ 1/4πε0 q1 q2/r ಅಂತ ಮಾಡ್ತೀವಲ್ಲ. ವಾಟ್ ಇಸ್ q1? ಇಟ್ ಇಸ್ ZE. So ZE into what is Q2? It is E. So ZE into E by distance of separation is R0. ಸೊ ಇವಾಗ R0 ವ್ಯಾಲ್ಯೂ ಬೇಕು ನನಗೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಗೋಯ್ತು. ಬಿಫೋರ್ ದಟ್ 2 1s 2 2s, ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. R0 ಇಸ್ ಈಕ್ವಲ್ ಟು ZE² ಆಗುತ್ತೆ ನ್ಯೂಮರೇಟ್ರಲ್ಲಿ, ZE² ಬೈ ಇದನ್ನೆಲ್ಲ ಡಿನಾಮಿನೇಟರ್ಗೆ ತೊಗೊಂಬಂದರೆ 2πε0
ಎಮ್ ವಿ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ದ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಸೊ ಇದನ್ನು ನೆನ್ಪಿಟ್ಕೊಂಡಿರಿ. ನಾನು PDF ಅಲ್ಲೂ ಕೊಟ್ಟಿರ್ತೀನಿ. ಆ PDF ನ ನೀವು ಟೆಲಿಗ್ರಾಮ್ ಚಾನಲ್ನಿಂದ ತಗೊಳ್ಬಹುದು. ಸೊ ಇದೆಯಾ ಇದರಲ್ಲಿ ZD²/2πε0 mv ಸ್ಕ್ವೇರ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. If an alpha particle of mass small m, charge small q and velocity small v is incident on a nucleus of charge capital Q and mass capital M, then the distance of closest approach. So ಇಲ್ಲಿ alpha particle ಏನೇನು ಕೊಟ್ಟಿದ್ದಾರೆ, mass small m ಕೊಟ್ಟಿದ್ದಾರೆ, charge small q ಕೊಟ್ಟಿದ್ದಾರೆ, velocity small v ಕೊಟ್ಟಿದ್ದಾರೆ, and bigger nuclei ಏನಿದೆಯಲ್ಲ ಅದಕ್ಕೆ ಚಾರ್ಜು ಕ್ಯಾಪಿಟಲ್ ಕ್ಯೂ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಮಾಸ್ ಸ್ಮಾಲ್ ಎಮ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಕೈನೆಟಿಕ್ ಎನರ್ಜಿ ಆಫ್ ದ ಆಲ್ಫಾ ಪಾರ್ಟಿಕಲ್ ಶುಡ್ ಬಿ ಈಕ್ವಲ್ ಟು ದ ಪೊಟೆನ್ಷಿಯಲ್ ಎನರ್ಜಿ ಅಟ್ ದ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ನಾನು ಅಸ್ಯೂಮ್ ಮಾಡ್ಕೊಳ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಆರ್ ನಾಟ್. ಓಕೆ, ಕೈನೆಟಿಕ್ ಎನರ್ಜಿ ಇಸ್ ಹಾಫ್ ಎಮ್ ವಿ ಸ್ಕ್ವೇರ್, ಪೊಟೆನ್ಷಿಯಲ್ ಎನರ್ಜಿ ಇಸ್ 1/4πε0. Q1 ನಾನು ಕ್ಯಾಪಿಟಲ್ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ, Q2 ಸ್ಮಾಲ್ ಕ್ಯೂ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ QQ by distance of closest approaches R0, right? So 2 1s are 2 2s are. So R0 will be equal to QQ by 2πε0 mv square ಆಗಿ ಇರುತ್ತೆ. ಇದೆಯಾ ಅದು QQ by 2πε0 mv square. So option B is the correct answer. Next question ಅನ್ನು ನೋಡೋಣ. According to Ruther's ಅಟಾಮಿಕ್ ಮಾಡೆಲ್ ದ ಎಲೆಕ್ಟ್ರಾನ್ಸ್ ಇನ್ಸೈಡ್ ಆ್ಯನ್ ಆಟಮ್. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ ಪ್ರಕಾರ ಎಲೆಕ್ಟ್ರಾನ್ಸ್ ಆರ್ ನಾನ್ ಸ್ಟೇಷನರಿ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 1 ಫೆಮ್ಟೋಮೀಟರ್ ಇಸ್ ಈಕ್ವಲೆಂಟ್ ಟು, ನಿಮಗೆ ನ್ಯಾನೋ ಅಂದರೆ ಗೊತ್ತು, ಪಿಕೋ ಅಂದರೆ ಗೊತ್ತು. ಸೊ ಫೆಮ್ಟೋ ಅಂದರೆ ಇಟ್ ಇಸ್ 10⁻⁻15 ಅಂತ ಅರ್ಥ. ಸೊ 10⁻⁻15 ಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ದ ರೇಡಿಯಸ್ ಆಫ್ ಅಟಾಮಿಕ್ ನ್ಯೂಕ್ಲಿಯಸ್ ಇಸ್ ಆಫ್ ದ ಆರ್ಡರ್ ಆಫ್. ನೋಡಿ ಅಟಾಮಿಕ್ ನ್ಯೂಕ್ಲಿಯೈ ಅಂತ ಕೊಟ್ಟಿದ್ದಾರೆ, ಅಟಾಮಿಕ್ ನ್ಯೂಕ್ಲಿಯಸ್ ಅಂತ ಕೊಟ್ಟಿದ್ದಾರೆ. ಅವರು ವಾಟ್ ಇಸ್ ದ ರೇಡಿಯಸ್ ಆಫ್ ಆ್ಯನ್ ಆಟಮ್ ಅಂತ ಕೇಳಿಲ್ಲ, ನ್ಯೂಕ್ಲಿಯೈಗೆ ಈಸ್ ಆಫ್ ದ ಆರ್ಡರ್ ಆಫ್ 10⁻⁻15 ಮೀಟರ್ಸ್. ಸೊ ಫೆಮ್ಟೋಮೀಟ್ರಲ್ಲಿ ಏನಂತ ಹೇಳ್ತೀವಲ್ಲ ಆರ್ಡ್ರಲ್ಲಿರುತ್ತೆ. ನ್ಯೂಕ್ಲಿಯಸ್ಗಾದರೆ, ಆಟಮ್ಗಾದರೆ ಇಟ್ ವಿಲ್ ಬಿ ಆಫ್ ದ ಆರ್ಡರ್ ಆಫ್ 10⁻⁻10 ಮೀಟರ್ಸ್ ಆಗಿರುತ್ತೆ. ಯಾಕಂದರೆ ಆಟಮು ನ್ಯೂಕ್ಲಿಯಸ್ಗಿಂತ ತುಂಬಾ ದೊಡ್ಡದು. ಸೊ ಅವರು ನ್ಯೂಕ್ಲಿಯಸ್ ಕೇಳಿರೋದ್ರಿಂದ ಇಟ್ ಇಸ್ 10⁻⁻15 ಮೀಟರ್ಸ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ದ ಬೋರ್ ಮಾಡೆಲ್ ಆಫ್ ಆಟಮ್ assumes that the angular momentum of electrons is quantized. ಸೊ ಬೋರ್ ಅಟಾಮಿಕ್ ಮಾಡೆಲ್ ಅಂತ ಬಂದರೆ ನಿಮಗೆ ಫಸ್ಟ್ ವರ್ಡ್ ನೆನ್ಪಿಟ್ಕೊಳ್ಬೇಕಾಗಿರೋದೆ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಅಲ್ಲಿ ಹಿಂದ್ಗಡೆ ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲಲ್ಲಿ ಅವರು ಫೇಲ್ ಆಗಿದ್ದೇ ಅಲ್ಲಿ. ಎಲೆಕ್ಟ್ರಾನ್ಸು ಯಾವ ಆರ್ಬಿಟಲ್ ಸುತ್ತಬೇಕು ಅಂತಲೇ ಅವ್ರು ಹೇಳಲಿಲ್ಲ, ಡಿಫೈನ್ ಮಾಡಿರಲಿಲ್ಲ. ಬಟ್ ಇವರು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಡಿಫೈನ್ ಮಾಡಿದರು. ದಟ್ ಈಸ್ ಎಲೆಕ್ಟ್ರಾನ್ ಕ್ಯಾನ್ ರಿವಾಲ್ವ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ where the electron can possess an angular momentum, that is L is equal to mvr is the angular momentum. It should possess an integral multiple of h/2π ಅಂತ ಒಂದು ಕಂಡೀಷನ್ ಕೊಟ್ಟರು ಆಯಿತಾ. ಬಿಕಾಸ್ ಆಫ್ ದ್ಯಾಟ್ ರೀಸನ್ ಬೋರ್ ಅಟಾಮಿಕ್ ಮಾಡೆಲ್ ಸ್ವಲ್ಪ ಫೇಮಸ್ ಆಯಿತು ರೂಥರ್ಫೋರ್ಡ್ ಅಟಾಮಿಕ್ ಮಾಡೆಲ್ಗಿಂತ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಇನ್ ಬೋರ್ಸ್ ಮಾಡೆಲ್ ಆಫ್ ಅನ್ ಆಟಮ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π. ಗೊತ್ತು ನಮಗೆ ಆ್ಯಂಗ್ಯುಲರ್ ಮೊಮೆಂಟಮ್ ಅಂತ, ಅಷ್ಟೇ ಸಿಂಪಲ್. h/2π ಹ್ಯಾಸ್ ಅ ಡೈಮೆನ್ಷನ್ ಆಫ್. ಇದಕ್ಕೆ ಯಾವ ಥರ ಡೈಮೆನ್ಷನ್ ಇರುತ್ತೆ? ನಾವು ಬೋರ್ ಅಟಾಮಿಕ್ ಮಾಡೆಲಲ್ಲಿ L is equal to mvr, ದಿಸ್ ಶುಡ್ ಬಿ ಈಕ್ವಲ್ ಟು nh/2π, ವೇರ್ n ಇಸ್ ದ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್. ಇದು ಬರೀ ನಂಬರ್ ಅಷ್ಟೇ, ಇದಕ್ಕೇನು ಯೂನಿಟ್ ಇರಲ್ಲ. ಸೊ ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಏನು ಡೈಮೆನ್ಷನ್ ಇದೆಯೋ ಅದೇ ಡೈಮೆನ್ಷನ್ ಇರಬೇಕಲ್ವ ಇದಕ್ಕೂ. ಸೊ h/2π ಹ್ಯಾಸ್ ಅ ಡೈಮೆನ್ಷನ್ ಆಫ್ angular momentum. The angular momentum of an electron revolving in third orbit of hydrogen atom is. So angular momentum andre L is equal to mvr is equal to nh/2π. ಈ ಈಕ್ವೇಷನ್ ಅನ್ನು ನೆನ್ಪಿಟ್ಕೊಳ್ಳಿ. ಸೊ ನಾನು ಈ ಈಕ್ವೇಷನ್ ಅನ್ನು ಸ್ಟಾರ್ ಮಾರ್ಕ್ ಹಾಕ್ತೀನಿ. PDF ಅಲ್ಲೂ ಇದನ್ನೇ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ L ವಿಲ್ ಬಿ ಈಕ್ವಲ್ ಟು n ಅಂದರೆ ಥರ್ಡ್ ಆರ್ಬಿಟ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ n is equal to 3 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ h? ಇಟ್ ಇಸ್ 6.62 ಇಂಟು 10⁻⁻34. ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಡಿವೈಡೆಡ್ ಬೈ 2 ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪೈ? ಇಟ್ ಇಸ್ 3.14. ಕರೆಕ್ಟ್. ಸೊ 2 1s are 2 3s are 6 ಪಾಯಿಂಟ್ ಹಾಗೆ ಇಟ್ಕೋತೀನಿ. ಮತ್ತೆ 2 3s are 6. ಸೊ 2 1s are 2. ಓಕೆನಾ. 3.14ಗೂ 3.31ಗೂ ಆಲ್ಮೋಸ್ಟ್ ಜಾಸ್ತಿ ವ್ಯತ್ಯಾಸ ಇಲ್ಲ. ದಿಸ್ ವಿಲ್ ಕಮ್ ಟು ಅರೌಂಡ್ 1 point something. ಸೊ 3 ಇಂಟು 1 point something ಗಿವ್ಸ್ ಮೀ 3 point something.
ಸೊ 1ಕ್ಕಿಂತ ಜಾಸ್ತಿ ಇರೋದ್ರಿಂದ 3 ಪಾಯಿಂಟ್ ಸಮಥಿಂಗ್ ಇಂಟು 10⁻−34. ಇದೆಲ್ಲ ನೋಡಿ ಫುಲ್ಲು ನಾವು ಆನ್ಸರ್ನ ಸಬ್ಸ್ಟಿಟ್ಯೂಷನ್ ಮಾಡೋದೇ ಬೇಡ. ನೋಡಿ ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ನಾವು ನೋಡಿದ್ರೆ ಗೊತ್ತಾಗೋಗುತ್ತೆ. ಸೊ 3 ಪಾಯಿಂಟ್ ಸಮಥಿಂಗ್ ಇರೋ ಆನ್ಸರ್ ಇದೊಂದೇ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಇನ್ ಬೋರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್, the radius of the first electron orbit is 0.53 angstrom. What is the radius of the third orbit? So radius of nth stationary orbit ಗೆ ನೀವು derivation ಕಲ್ತಿದ್ರಿ, that is n square h square epsilon naught by pi m e square. ಈ ಈಕ್ವೇಷನ್ ಯಾವುದಕ್ಕೆ ಯೂಸ್ ಮಾಡಬೇಕಂದ್ರೆ this equation is valid only for hydrogen. ಓಕೆನಾ? ಇಫ್ ದೇ ಗಿವ್ ಯು ಅದರ್ ದ್ಯಾನ್ ಹೈಡ್ರೋಜನ್, ಆವಾಗ ಏನಿಲ್ಲ, ಡಿನಾಮಿನೇಟರ್ ಇ ಇದೆಯಲ್ಲ, ಈ ಪಕ್ಕ ಒಂದು ಝೆಡ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಆಗೋಯ್ತು. ಓಕೆನಾ? ಬೇರೆ ಅದರ್ ದ್ಯಾನ್ ಹೈಡ್ರೋಜನ್ ಕೊಟ್ಟರೆ ಮಾತ್ರ ಝೆಡ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ಇವಾಗ ಅವ್ರು ಏನಂತ ಕೇಳಿದ್ದಾರೆ, ಫಸ್ಟ್ ಆರ್ಬಿಟ್ದು ಅವರು ಕೊಟ್ಟಿದ್ದಾರೆ. ಸೊ R1 ಇಸ್ ನಥಿಂಗ್ ಬಟ್ ಎನ್ ಜಾಗದಲ್ಲಿ 1 ಹಾಕಬೇಕು. R1 ಅಂದರೆ ಸೊ 1 ಸ್ಕ್ವೇರ್ ಇಸ್ 1, ಇಟ್ ಇಸ್ ನಥಿಂಗ್ ಬಟ್ h ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಬೈ pi m e ಸ್ಕ್ವೇರ್. ಇದ್ರ ವ್ಯಾಲ್ಯೂ ಅವ್ರು ಏನಂತ ಕೊಟ್ಟಿದ್ದಾರೆ, 0.53 ಆಮ್ಸ್ಟ್ರಾಂಗ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಅವ್ರು ಏನಂತ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ R3? ಸೊ R3 ಇಸ್ ಈಕ್ವಲ್ ಟು, ಸೊ ಎನ್ ಜಾಗದಲ್ಲಿ 3 ಹಾಕಿದ್ರೆ 3 ಸ್ಕ್ವೇರ್ ಇಸ್ 9 ಇಂಟು ರಿಮೈನಿಂಗ್ ಟರ್ಮ್ ಆ್ಯಸ್ ಇಟ್ ಇಸ್ ಬರಿತೀನಿ, h ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಬೈ pi m e ಸ್ಕ್ವೇರ್. ನೋಡಿ ಈ ಟರ್ಮ್ ಏನು, h ಸ್ಕ್ವೇರ್ ಎಪ್ಸಿಲಾನ್ ನಾಟ್ pi m e ಸ್ಕ್ವೇರ್ ಇಸ್ ನಥಿಂಗ್ ಬಟ್ 0.53 ಆಮ್ಸ್ಟ್ರಾಂಗ್ ಅಲ್ವಾ. ಸೊ ದಿಸ್ ಬಿಕಮ್ಸ್ 9 ಇಂಟು 0.53 ಇಂಟು 10⁻−10. ಸೊ 9 ಇಂಟು 0.5 ಮಾತ್ರ ಮಾಡ್ಕೋತೀನಿ, ದಟ್ ವಿಲ್ ಕಮ್ಸ್ ಅರೌಂಡ್, ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 9 ಇಂಟು 0.5 ಇಸ್ 4.5 ಇಂಟು 10⁻−10. ಸೊ ಇದು ಕ್ಲೋಸೆಸ್ಟ್ ಅಪ್ರೋಚ್ ಅಷ್ಟೇ. 4.5 ಇಂಟು 10⁻10 ಯಾವ್ದು ಹತ್ರ ಇದೆ, ದಿಸ್ ಇಸ್ ನಥಿಂಗ್ ಬಟ್ 4.5 ಆಮ್ಸ್ಟ್ರಾಂಗ್ ಹತ್ರ ಯಾವ್ದು ಬರುತ್ತೆ. ಓಕೆ, ದಟ್ ಇಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. According to Bohr's theory of hydrogen atom, the speed v of n of the electron in a stationary orbit is related to the principal quantum number n as c is a constant. ಸೊ ನಮಗೆ ಒಂದು ಈಕ್ವೇಷನ್ ನೆನಪಿರಬೇಕು. ಇದು ಡಿರೈವೇಷನ್ ಮಾಡದೇ ಇರ್ಬೋದು ನಿಮ್ಮ ಕಾಲೇಜ್ಗಳಲ್ಲಿ, ಬಟ್ ನಾನೆಲ್ಲಾದರೂ ಥಿಯರಿ ಹೇಳ್ಕೊಡೋದಾದರೆ ನಾನು ಇದನ್ನು ಮಾಡ್ತಾ ಇದ್ದೆ. ಯು ಶುಡ್ ರಿಮೆಂಬರ್ ದಿಸ್ ಫಾರ್ಮುಲಾ, ವಿ ಆಫ್ ಎನ್ ಇಸ್ ಈಕ್ವಲ್ ಟು ಇ ಸ್ಕ್ವೇರ್ ಬೈ 2nh epsilon naught. Remember this equation. So this is important. So from this I can write the velocity of an electron in nth stationary orbit is inversely proportional to the principal quantum number. ಸೊ ಇಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ನೋಡಿ ಆಪ್ಷನ್ ಎಲಿ ಸ್ಕ್ವೇರ್ ಇದೆ. ಸೊ ವಿ ಎನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/n ಸ್ಕ್ವೇರ್. ಸೊ ಫಸ್ಟ್ ಸ್ಟೆಪ್ಪಲ್ಲೇ ಇದು ರಾಂಗ್ ಆಗೋಯ್ತು. ಸಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಅಂತ ಕೊಟ್ಟಿದ್ದಾರೆ, ಇದು ರಾಂಗು. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್, ಇದು ರಾಂಗು. ಸೊ ಓನ್ಲಿ ಒನ್ ಆಪ್ಷನ್ ಇಸ್ C/n. ಸೊ ದಿಸ್ ಶುಡ್ ಬಿ ದ ರೈಟ್ ಆನ್ಸರ್. ಮತ್ತು ಏನಕ್ಕೆ ಇದೇ ರೈಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂದರೆ, ನಾವು ಒಂದು ಈ ಡಿರೈವೇಷನ್ ತನಕ ಇಲ್ಲಿ ತನಕ ಯಾರ್ಯಾರು ಡಿರೈವೇಷನ್ ಮಾಡಿರ್ತಾರಲ್ಲ, ಇದಾದಮೇಲೆ ಕಾಲೇಜ್ ಟೀಚರ್ ಹೇಳ್ಕೊಟ್ಟಿರ್ತಾರೆ, ದಟ್ ಇಸ್ ಫಾರ್ ಬೋರ್ ರೇಡಿಯಸ್. ಸೊ ಎನ್ ವ್ಯಾಲ್ಯೂ 1 ಹಾಕಿದ್ರೆ ಇ ಕಾನ್ಸ್ಟೆಂಟ್ ಆಗುತ್ತೆ, ಹೆಚ್ ಕಾನ್ಸ್ಟೆಂಟ್ ಆಗುತ್ತೆ, ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್ ಆಗುತ್ತೆ. ಸೊ ಫಾರ್ ಬೋರ್ ರೇಡಿಯಸ್ ಅಂದರೆ ಫಸ್ಟ್ ರೇಡಿಯಸ್ ಆಫ್ ಎಲೆಕ್ಟ್ರಾನನ್ನು ಬೋರ್ ರೇಡಿಯಸ್ ಅಂತ ಕರೀತಾರೆ. ದಟ್ ವಿಲ್ ಬಿ ಈಕ್ವಲ್ ಟು C/137 ಅಂತ ಅವರು ಡಿರೈವ್ ಮಾಡಿರ್ತಾರೆ. ಸೊ ಇದು ನೀಟ್ ಲೆವೆಲಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಈ ಈಕ್ವೇಷನನ್ನು ನೆನ್ಪಿಟ್ಕೊಂಡಿರೋದು ಒಳ್ಳೆಯದು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. The ground state energy of hydrogen atom is -13.6 electron volt. The kinetic energy of the electron in this state is. ಸೊ ನಮಗೆ ಟೋಟಲ್ ಎನರ್ಜಿ ಇನ್ ದ ಗ್ರೌಂಡ್ ಸ್ಟೇಟ್ ಕೊಟ್ಟಿದ್ದಾರೆ. ಓಕೆನಾ, ದಟ್ ಇಸ್ E1 ಇಸ್ ಈಕ್ವಲ್ ಟು -13.6 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಗೆಟಿವ್ ಸೈನ್ ಅಂದರೆ ಏನು? ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ್ಯಾಟ್ ದ ಎಲೆಕ್ಟ್ರಾನ್ಸ್ ಆರ್ ಬೌಂಡೆಡ್ ಟು ದ ನ್ಯೂಕ್ಲಿಯಸ್ ಅಂತ ಅಷ್ಟೇ. ಆಯಿತಾ, ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಅವರಿಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿದೆ ಅಂತ ಕೇಳಿದ್ರೆ, ಇದಕ್ಕೆ ಕೈನೆಟಿಕ್ ಎನರ್ಜಿನೂ ಇಷ್ಟೇ ಇರುತ್ತೆ. ಕೈನೆಟಿಕ್ ಎನರ್ಜಿ ವಿಲ್ ಬಿ ನಥಿಂಗ್ ಬಟ್ -E1 ಆಗಿರುತ್ತೆ ಅಷ್ಟೇ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 13.6 ಎಲೆಕ್ಟ್ರಾನ್ ವೋಲ್ಟ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಗ್ರೌಂಡ್ ಸ್ಟೇಟಿಗೆ ಮಾತ್ರ ವ್ಯಾಲಿಡ್ಡು, ಬೇರೆ ಸ್ಟೇಟಿಗೆ ಅದ್ರ ಟ್ರಾನ್ಸಿಷನನ್ನು ನೋಡಿಕೊಂಡು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು.
In an equation, E of n is equal to minus 13.6 electron volt by n square. What does the negative sign indicates? ಇವಾಗಲೇ ಹೇಳಿದೆ, ಎಲೆಕ್ಟ್ರಾನ್ಸು ಬೌಂಡ್ ಆಗಿದೆ ನ್ಯೂಕ್ಲಿಯಸ್ಗೆ ಅಂತ ಇಂಡಿಕೇಟ್ ಮಾಡುತ್ತೆ ಈ ನೆಗೆಟಿವ್ ಸೈನು. ಸೊ ಎಲೆಕ್ಟ್ರಾನ್ ಇಸ್ ಬೌಂಡ್ ಟು ದ ನ್ಯೂಕ್ಲಿಯಸ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಆಟಮ್ ಡಿಡ್ ನಾಟ್ ಎಕ್ಸ್ಪ್ಲೈನ್ ಫುಲ್ಲಿ. ಏನು ಎಕ್ಸ್ಪ್ಲೈನ್ ಮಾಡಿಲ್ಲ ಬೋರ್ಸ್ ಥಿಯರಿ ಅಂತ ಕೇಳ್ತಾ ಇದ್ದಾರೆ. ಡಯಾಮೀಟರ್ ಆಫ್ ಹೈಡ್ರೋಜನ್ ಆಟಮ್ ಅಲ್ಲ, ಎಮಿಷನ್ ಸ್ಪೆಕ್ಟ್ರಾ ಅಲ್ಲ, ಅಯೋನೈಸೇಷನ್ ಎನರ್ಜಿ ಬಗ್ಗೆ ಅಲ್ಲ, ದ ಫೈನ್ ಸ್ಟ್ರಕ್ಚರ್ ಆಫ್ ಈವನ್ ಹೈಡ್ರೋಜನ್ ಸ್ಪೆಕ್ಟ್ರಮ್. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಅವರು ಫೇಲ್ ಆದರು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದ ಕೈನೆಟಿಕ್ ಎನರ್ಜಿ ಆಫ್ ಆನ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಅವ್ರು ನೋಡಿ ಕೈನೆಟಿಕ್ ಎನರ್ಜಿ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ದಾರೆ. ನೀವು ಡಿರೈವ್ ಮಾಡಿದ್ರಿ ಕಂಪ್ಲೀಟ್ ಎನರ್ಜಿಗೆ ಈಕ್ವೇಷನನ್ನು, ಕರೆಕ್ಟಾ? ಈ ಡಿರೈವೇಷನ್ ಮಾಡ್ತಾ ನೀವು ಏನಂತ ಅಸ್ಯೂಮ್ ಮಾಡಿದ್ರಿ, ನಮ್ಮ ಹತ್ರ ಒಂದು ಸೆಂಟ್ರಲ್ ನ್ಯೂಕ್ಲಿಯಸ್ ಇದೆ ಆಫ್ ಚಾರ್ಜ್ ZE, ವೇರ್ Z is equal to 1 ಫಾರ್ ಹೈಡ್ರೋಜನ್ ಆ್ಯಂಡ್ ಇನ್ ಆರ್ಬಿಟ್ ಆಫ್ ರೇಡಿಯಸ್ R ಒಂದು ಎಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿದ್ರಿ. ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ದಿಸ್ ಎಲೆಕ್ಟ್ರಾನ್, ಕೈನೆಟಿಕ್ ಎನರ್ಜಿ ಇಸ್ ಗಿವನ್ ಬೈ ಹಾಫ್ mv². ಇದಕ್ಕೆ ಮಾಸ್ m ಇದೆ, ವೆಲಾಸಿಟಿ v ಇಂದ ಮೂವ್ ಆಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಸೊ ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಈ ಎಲೆಕ್ಟ್ರಾನು ಈ ಆರ್ಬಿಟಲಿ ಸುತ್ತಾ ಇದ್ದರೆ the centripetal force of this electron should be compensated by the electrostatic force of attraction between the nuclei and the charge of the electron. So centripetal force is nothing but mv² by r. Okay, so electrostatic force of attraction ಅಂದ್ರೆ ಏನು, 1/4 pi epsilon naught. q1 ಅಂದರೆ ಏನು, ZE into E. ಸೊ ಇಲ್ಲಿ ವ್ಯಾಲ್ಯೂ ಆಫ್ Z is equal to 1 ಅಂತ ಗೊತ್ತು. ಸೊ E into E becomes E² by square of their distance. ಸೊ R² ಆಗಿ ಇರುತ್ತೆ. ಸೊ 1R ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ರಿಮೈನಿಂಗ್ ಏನು, ರಿಮೈನಿಂಗ್ ಇಸ್ mv² is equal to 1/4 pi epsilon naught E² by r ಆಗಿ ಉಳಿದಿರುತ್ತೆ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ mv² in this expression. So the kinetic energy of an electron in nth stationary orbit will be half into mv² ಜಾಗದಲ್ಲಿ I will substitute 1/4 pi epsilon naught E² by r. This will be 1/8 pi epsilon naught E² by r. So this is the kinetic energy that we are talking about. ಇದು ಈಕ್ವೇಷನ್ ಇದೆಯಾ, 1/8 pi epsilon naught r into E². ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಫಾರ್ಮುಲಾನು ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಂಡಿರಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Until then, have a nice day. Bye.